ಫಸ್ಟ್ ಒನ್ ನೋಡಿ, ಹಾಗಾದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ನೀವು ಬೇಕಾದ ಎಕ್ಸಾಮ್ಸ್ ಬರೀರಿ, PSI ಬರೀರಿ, PC ಬರೀರಿ, ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೂಡ ಇದ್ರ ಮೇಲೆ ಪಕ್ಕಾ ಕ್ವಶನ್ ಬರೋ ಚಾನ್ಸಸ್ ಇದ್ದೇ ಇರ್ತದೆ. ಹಾಗಾಗಿ ಜಸ್ಟ್ ಅಬ್ಸರ್ವೇಷನ್ ಮಾಡ್ಕೊಂತ ಬನ್ನಿ. ಫಸ್ಟ್ ಟಾಪಿಕ್ ನೋಡಿ, ಗ್ರಂಥಿಗಳು ಮತ್ತು ಹಾರ್ಮೋನ್ಗಳು ಅಂತ ಕರಿತೀವಿ. ಏನ್ ಹಾಗಾದ್ರೆ ಗ್ರಂಥಿ ಅಂತಂದ್ರೆ ವಾಟ್ ಈಸ್ ಮೀನ್ ಬೈ ಗ್ಲ್ಯಾಂಡ್? ಸಿಂಪಲ್ ಇದೆ ನೋಡಿ, ಡೆಫಿನಿಷನ್ ನೋಡಿ. ಸ್ರವಿಕೆಯ ಕಾರ್ಯಕ್ಕಾಗಿ ವೈಶಿಷ್ಟ್ಯತೆಯನ್ನು ಪಡೆದಿರುವ ಜೀವಕೋಶಗಳ ಗುಂಪಿಗೆ ಗ್ರಂಥಿ ಎಂದು ಕರೆಯುತ್ತೇವೆ. ಸ್ರವಿಕೆ ಅಂತಂದ್ರೆ ಸಿಕ್ರೀಷನ್ ಅಂತ ಕರಿತಿರ್ತಾರೆ, ಅಂದ್ರೆ ಬಿಡುಗಡೆಗೊಳ್ಳುವುದು ಅಂತ ಹೇಳ್ತೀವಿ. ಏನನ್ನ ಬಿಡುಗಡೆ ಮಾಡ್ತಾ ಇದೆ? ಹಾರ್ಮೋನ್ಗಳನ್ನ ಅಂತ ಹೇಳ್ತಾರೆ. ಹಾರ್ಮೋನ್ಸ್ ಅಂದ್ರೆ ಏನ್ ಸರ್ ಅಂತ ನೀವು ಕೇಳಬಹುದು. ಹಾರ್ಮೋನ್ಸ್ ಅಂತಂದ್ರೆ ದೇ ಆರ್ ದ ಸಮ್ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಸ್ಟಿಮ್ಯುಲೇಟ್ಸ್ ಇನ್ ಅವರ್ ಇಂಟರ್ನಲ್ ಬಾಡಿ ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಂದಿಷ್ಟು ರಾಸಾಯನಿಕಗಳು ನಮ್ಮ ಒಳಗಿನ ಆಂತರಿಕ ಚಟುವಟಿಕೆಗಳು ನಡೆಯುವಂತೆ ಪ್ರಚೋದನೆ ಕೊಡ್ತಕ್ಕಂಥವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಹಾರ್ಮೋನುಗಳು ಅಂತ ಕರಿತಾ ಇರ್ತೀವಿ. ಈ ಹಾರ್ಮೋನುಗಳನ್ನ ಬಿಡುಗಡೆ ಮಾಡತಕ್ಕಂಥ ಒಂದು ಜೀವಕೋಶಗಳ ಗುಂಪಿಗೆ ಗ್ರಂಥಿ ಅಂತ ಕರಿತಾ ಇರ್ತೀವಿ. ಅಂದ್ರೆ ರಿಲೀಸ್ ಮಾಡ್ತಕ್ಕಂತಹ ಗುಂಪಿಗೆ ಗ್ರಂಥಿ ಅಂತ ಕರಿತಾ ಬರ್ತಾ ಇರ್ತೀವಿ. ಸೊ ಅದೇನ್ ಮಾಡಬೇಕು? ಹಾರ್ಮೋನುಗಳನ್ನ ಸಿಕ್ರೇಟ್ ಮಾಡ್ಬೇಕು. ಸ್ರವಿಕೆ ಅಂತಂದ್ರೆ ಸಿಕ್ರೇಷನ್ ಅಂತ ಕರಿತಾ ಇರ್ತೀವಿ. ಹಾರ್ಮೋನುಗಳನ್ನ ಸ್ರವಿಕೆ ಮಾಡತಕ್ಕಂಥ ಒಂದು ಜೀವಕೋಶಗಳ ಗುಂಪಿಗೆ ಗ್ರಂಥಿ ಅಂತ ಕರಿತಾ ಇರ್ತೀವಿ. ಇದ್ರೊಳಗಡೆ 3 ವಿಧಗಳು ಬರ್ತಾವೆ, 3 ಟೈಪ್ಸ್ ಬರ್ತವೆ. ಒಂದು ನಾಳ ಸಹಿತ ಗ್ರಂಥಿಗಳಂತ ಕರಿತಾ ಇರ್ತಾರೆ. ಇಂಗ್ಲಿಷ್ ಒಳಗಡೆ ಇದನ್ನ ಎಕ್ಸೋಕ್ರೈನ್ ಅಂತ ಹೇಳ್ತಾ ಇರ್ತೀವಿ. ಇನ್ನೊಂದು ಬರ್ತದ ನಿರ್ನಾಳ ಅಂತ ಹೇಳ್ತೀವಿ, ಇದನ್ನ ಇಂಗ್ಲಿಷ್ ಅಲ್ಲಿ ಎಂಡೋಕ್ರೈನ್ ಅಂತ ಹೇಳ್ತಾ ಇರ್ತೀವಿ. ನೆಕ್ಸ್ಟ್ ಇನ್ನೊಂದು ಬರ್ತಾ ಇರ್ತೀವಿ ಮಿಶ್ರ ಗ್ರಂಥಿ ಅಂತ ಹೇಳ್ತೀವಿ, ದಟ್ ಈಸ್ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಹೇಳ್ತಾ ಇರ್ತೀವಿ. ಒಟ್ಟು 3 ರೀತಿಯಾಗಿರ್ತಕ್ಕಂಥ ಗ್ರಂಥಿಗಳು ನಮ್ಗೆ ಇಲ್ಲಿ ಬರ್ತಾವ ಅಂತಂದ್ರೆ, ಇಲ್ಲಿ ನಮ್ಮ ಗ್ರಂಥಿಗಳ ಟಾಪಿಕ್ ಅಲ್ಲಿ ಕಂಡು ಬರ್ತದ. ಒಂದು ಎಕ್ಸೋಕ್ರೈನು, ಮತ್ತೊಂದು ಎಂಡೋಕ್ರೈನು, ಮತ್ತೊಂದು ಮಿಕ್ಸ್ ಅಂತ ಹೇಳ್ತಾ ಇರ್ತೀವ್ರಿ. ನಾಳ ಸಹಿತ, ನಿರ್ನಾಳ ಮತ್ತು ಮಿಶ್ರ ಗ್ರಂಥಿ ಅಂತ ಕರಿತಾ ಬರ್ತಾ ಇರ್ತೀವಿ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ.